ರಾಜಕೀಯ ಮರ್ಡರ್ ಆಗಿತ್ತು ನಮ್ಮಪ್ಪ. ರೈತರ ದುಡ್ಡಾಗ್ಬೋದು, ಬಡವರ ದುಡ್ಡಾಗ್ಬೋದು ತಗೊಂಡು ಪರ್ಸೆಂಟೇಜ್ಗಳು ಇದೆಲ್ಲ ತಗೊಂಡು ಮಾಡಿದ್ರೆ ಸಾಯವಾಗ ಅವ್ರನ್ನ ಯಾರನ್ನೂ ನೋಡ್ದೇನೆ ಸಾಯ. ಆದರೆ ನಮ್ಮ ಆಫೀಸರ್ಸ್ ಯಾರು ಪ್ರಾಮಾಣಿಕತೆಯಿಂದ ಇಲ್ಲ. ಕುರುಡರಿಗೆ ಕುಂಟ್ರು ಕೊಡುವಂಥ ಅಂತ್ಯೋದಯ ಕಾರ್ಡನ್ನು ಒಂದು ಕಾಲೇಜ್ ಪ್ರಿನ್ಸಿಪಾಲ್ ತೊಗೊಳ್ತಾನೆ, ನೀನು ಏನ್ರಲ್ಲಿ ಹೊಡಿಬೇಕು? ನಾನು ಯಾವುದೇ ಆಫೀಸರ್ ಹತ್ರ ಮಂತ್ಲಿ ಇಷ್ಟು ಕೊಡಿ ಅಂತ ಏನಾದರೂ ಹೇಳಿದರೆ ನೀವು ದುಡ್ಡು ತೊಗೊಳ್ಳಿ, ನೀವು ಮಾಡಿ, ನಾನೆಲ್ಲೂ ಮುಟ್ಟಿಲ್ಲ. ಐ ಆಮ್ ನಾನ್ ಕರಪ್ಟಿವ್, ನಾನೆಲ್ಲೂ ಬೇಕಾದ್ರೂ ಹೇಳ್ತೀನಿ. ಗ್ಯಾರಂಟಿ ಯೋಜನೆಗಳಿಂದ ಖಜಾನೆ ತುಂಬಿದೆ ಅಂತ ಅನ್ಸುತ್ತಾ? ಅಭಿವೃದ್ಧಿನಲ್ಲಿ ನಾವು ಹಿಂದೆ ಇದ್ದೀವಿ. ಇದೆಲ್ಲ ಫ್ರೀ ಕೊಡೋದ್ರಿಂದ ಜನಕ್ಕೇನು ಒಳ್ಳೇದ? ನೀವೇ ನಿಮ್ಮ ಮಕ್ಕಳಿಗೆ ಸರ್ಕಾರದಿಂದ ಒಳ್ಳೆ ಎಜುಕೇಶನ್ ಕೊಟ್ಟರೆ, ಎಂಪ್ಲಾಯ್ಮೆಂಟ್ ಕೊಟ್ಟರೆ ಅದನ್ನ ಕೆಲಸ ಮಾಡ್ಕೊಳ್ಕೊಂಡು ತಿನ್ಕೊಂಡು ನಿನ್ಗೇನು ಫ್ರೀ ಕೊಡ್ಬೇಕು? ನಾನು ಒಬ್ಬ ಶಾಸಕರಾಗಬೇಕು ಅಂತ ಹೇಳಿದ್ರೆ ಏನು ಅರ್ಹತೆ ಇರಬೇಕು ಅಂತ? ಹಣದ ಅವಶ್ಯಕತೆ ಮೇಜರ್. ಯಾವುದು ಇಲ್ಲದೆ ರಾಜಕಾರಣಕ್ಕೆ ಬಂದು ಓಟ್ ಹಾಕಿದಾಗ ಜನ ಬಂದು ನಮ್ಮನ್ನ ಟೇಬಲ್ ತಟ್ಟಿ ಎಗ್ಸ್ ಒದ್ದು ಹೇಳ್ಬೋದು. ಇಂಡೋನೇಷ್ಯಾ ನೋಡಿ ಹಾಸ್ಪಿಟಲ್ಸ್ ಹೆಂಗಿದೆ ಅಂತ. ನಮ್ದು 30,000 ಕೊಟ್ಟರೆ ಇಂಡೋನೇಷ್ಯಾದ 1 ಕೋಟಿ ಕೊಡ್ತಾರೆ ದುಡ್ಡು. ಹೆಂಗೆ ಕ್ಲೀನಿಗೆ ಇಟ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಎಷ್ಟಂತ ಕ್ಲೀನ್ ಮಾಡ್ತಿದ್ರಿ? ಜನನೂ ಹಂಗೆ ಇದ್ದಾರೆ, ನಮ್ಮ ಆಫೀಸರ್ಸು ಹಂಗೆ ಇದ್ದಾರೆ. ನಮ್ಮಪ್ಪ ಯಾವತ್ತೂ ನಮ್ಮನ್ನ ನೀವು ಹಿಂಗೆ ಬದುಕ್ರಿ, ಹಿಂಗೆ ಹೋಗ್ರಿ, ಹಿಂಗೆ ಮಾಡ್ರಿ, ಹಿಂಗೆ ತಿನ್ರಿ, ಹಿಂಗಿರ್ರಿ ಅಂತ ಯಾವತ್ತೂ ಹೇಳಿದ್ದಿಲ್ಲ. ನಮ್ಮಪ್ಪ ಹೇಳಿದ್ದು ರೇಸು, ಇಸ್ಪಿಟಾಕು, ಗ್ಯಾಮ್ಲಿಂಗ್ ಅನ್ನೋ ವಿಚಾರಕ್ಕೆ ಮಾತ್ರ ದಯವಿಟ್ಟು ಹೋಗ್ಬೇಡ್ರಪ್ಪ, ಇದೊಂದು ಕಲ್ತ್ಕೊಳ್ಳಿ. ನನಗೆಲ್ಲ ಪಾಠ ಕಲಿಸ್ಕೊಟ್ಟಿದ್ದೆ ನನ್ನ ಕಷ್ಟಗಳು. ಬಸ್ ಚಾರ್ಜಿಗೆ ಕಾಸಿಲ್ಲದೆ ಎಷ್ಟೋ ಸಲ ನಾನು ನಮ್ಮ ಕೊರಿಯರ್ ಆಫೀಸಲ್ಲಿ ಅಲ್ಲೇ ಮಲಗ್ಬಿಟ್ಟಿದ್ದೀನಿ ಹೊರಗಡೆ. ಟಿಪ್ಸ್ ಕೊಟ್ಟರೆ ಊಟ ಮಾಡೋದು, ಪಬ್ಲಿಕ್ ಜನ ದುಡ್ಡು ತಿನ್ನೋದು ಒಂದೇ, ಅವರು ಕೋಲಾರ ಸಾಕ್ಷಿಯಾಗಿ ನಾನು ನ್ಯಾಯ ಮಾಡ್ತೀನಿ. ನಾನು ಯಾವುದನ್ನು ನಂಬ್ಕೊಂಡು ನನಗೆ